ನನ್ನ ಹೆಸರು ಹುಣಸನಹಳ್ಳಿ ವೆಂಕಟೇಶ್ ಅಂತ, ಕರ್ನಾಟಕ ದಲಿತ ರೈತ ಸೇನೆ ಅಧ್ಯಕ್ಷರು. ಏನು ಮುಳುಬಾಗಿಲು ಶಾಸಕರಾಗಿದ್ದಕ್ಕಂಥ ಪತ್ತೂರು ಜಿ ಮಂಜುನಾಥ್ ಅವರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಾಗ ನಮ್ಮ ಆರವಳ್ಳಿ ನಾರಾಯಣ ಸ್ವಾಮಿ, ದಿವಂಗತ ಅಜಿತ್ ಕುಮಾರ್, ಹೂವಳ್ಳಿ ಪ್ರಕಾಶನ, ದಲಿತ್ ನಾರಾಯಣ ಸ್ವಾಮಿ, ಇನ್ನೂ ಹಲವಾರು ಜನ ಸೇರಿಕೊಂಡು ಇದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಏನು 2013ರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಇವತ್ತಿನವರೆಗೂ ನಾವು ಅದೇ ಒಂದು ಹಾದಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮನ್ನು ಬೂಟ್ಗೊಳಿಸ್ದ, ಮೊನ್ನೆ ಪಂಚೆಗೆ ಅದೇನೋ ಲುಂಗಿಗೊಳಿಸ್ತಾನೆ. ಇದನ್ನು ಮೊದಲು ನಾಗರಿಕನ ಮತ್ತು ಅನಾಗರಿಕನ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಯಾಕಂದರೆ ಅವ್ರು ಹೇಳ್ತಾರೆ, ನಾನು ಏನು ನ್ಯಾಯಾಲಯ ನನ್ನನ್ನು ಯಾವ ತನಿಖೆ ಕರೆದು ನಾನು ಬರೋಕ್ಕೆ ರೆಡಿ ಅಂತ. ನ್ಯಾಯಾಲಯದಲ್ಲಿ ನಿನ್ನ ವಿರುದ್ಧವಾಗಿ ಏನು ಆದೇಶ ಆಗಿರೋದು, ನಿನ್ನ ನ್ಯಾಯಾಲಯ ಎಲ್ಲಿಗೂ ಕರೆಯಲ್ಲಪ್ಪ. ಮೊದಲು ನೀನು ಒಬ್ಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನು 1981ರ ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದೆ. ಫಸ್ಟ್ ಅಫೆನ್ಸ್ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗಿರೋದು. ಈಗಿನ ಶಾಸಕರನ್ನಲ್ಲ, 2013ರ ಏನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು MLA ಆಗಿದ್ರಲ್ಲ, ಆ ಶಾಸಕರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ನಾವೇನು ಹೇಳ್ತೀವಿ ಅಂತಂದರೆ, ಇವತ್ತು ನೀನು ಕಾನೂನೇ ಗೊತ್ತಿಲ್ಲ ಅಂದರೆ ನೀನು ಯಾವ ರೀತಿ MLA? ಈಗ ಯಾರೋ ಒಬ್ಬ ಗ್ರಾಮೀಣ ಭಾಗಗಳಲ್ಲಿ ಅಟ್ರಾಸಿಟಿ ಆದರೆ ಪಾಪ ಅವನು ಊರು ಬಿಟ್ಟು ಓಡ್ತಾನೆ. ಅವನ ಮೇಲೆ ಅಟ್ರಾಸಿಟಿ ಆ್ಯಕ್ಟ್ ಆದರೆ ಇವತ್ತು ಶಾಸಕ ಧೈರ್ಯವಾಗಿ ಓಡಾಡ್ತದ್ದಾನೆ ಅಂದರೆ ಇವ್ರ ಬೆನ್ನೆಲುಬಾಗಿ ಇಡೀ ರಾಜ್ಯ ಸರ್ಕಾರ ನಿಂತಿದೆ. ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿ ಗೆದ್ದಂಥ ನಮ್ಮ ಶಾಸಕರುಗಳು ಇವ್ರೇ ಬೆಂಬಲವಾಗಿ ನಿಂತಿದ್ದಾರೆ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ನಮ್ಮ ಜನಾಂಗದ ಒಬ್ಬ MLA ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಒಬ್ಬ MP ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ? ಯಾಕೆ? ಮಾತಾಡ್ರಿ. ಅವನು ಏನು ಬೇರೆ ಏನೋ ಒಳ್ಳೆ ಕೆಲಸ ಮಾಡಿದರೆ ನೀವು ಅಪ್ರಿಷಿಯೇಟ್ ಮಾಡಿ. ನಮ್ಮ ಜನಾಂಗದ ಒಬ್ಬ ವ್ಯಕ್ತಿಯ ಮೀಸಲಾತಿಯನ್ನು ಕಳ್ತನ ಮಾಡಿದ್ದಾರೆ. ಅದು ಸ್ಪಷ್ಟವಾಗಿ ಹೈಕೋರ್ಟಲ್ಲಿ ಹೇಳಿದೆ, ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ, ಮತ್ತೆ ಹೈಕೋರ್ಟ್ಗೆ ಬಂದಿತ್ತು ಕೇಸು, ಮತ್ತೆ DC ಅವ್ರಿಗೆ ಅದನ್ನು ಇವ್ರ ಜಾತಿ ಪ್ರಮಾಣ ಪತ್ರವನ್ನು ನೀವು ಮರು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ರು. ಆ ವರದಿ ಕೊಟ್ಟದ ಮೇಲೆ ಇವತ್ತು ನಾಗಮೋಹನ್ ದಾಸ್ ಅವರು ಏನು ನಾಗಪ್ರಸನ್ನ ಅವರು ಏನಿದ್ದಾರೆ, ಅವರು ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ, ನೀವು ಬೈರಾಗಿ ಜನಾಂಗದವರು, ಬುಡುಗ ಜಂಗಮ ಜನಾಂಗದವರು ಅಲ್ಲ ಅಂತ ಕೊಟ್ಟಿದ ಮೇಲೆ ಇವರನ್ನು ಯಾಕೆ ರಕ್ಷಣೆ ಮಾಡ್ತೀರ ಅನ್ನೋದು ನಮ್ಮ ಪ್ರಶ್ನೆ. ಲೇಲೇಕರ್ ಶೂ ಆಯಿತು, ಹೋಯ್ತು, ಅದು ಲೇಲೇಕರ್ ಶೂ ಹೋಯ್ತು. ಅವರ ವಿರುದ್ಧ ಹೋರಾಟಗಳು ಮಾಡಿದ್ರಿ, ನಮ್ಮವರೇ ನಮ್ಮನ್ನು ಹೀಯಾಳಿಸಿದ್ರು. ಅದು ಸರ್ವೇ ಸಾಧಾರಣ ಆಗಿದೆ. ಯಾಕೆಂದರೆ ಇವತ್ತು ನಾವು ನೆನಿಬೇಕಾಗ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ತಂದು ರಿಸರ್ವೇಷನಲ್ಲಿ ನಮ್ಮ ಜನಾಂಗದವರು ನಮಗೆ ಓಟ್ ಹಾಕಿ ಗೆಲ್ಲಿಸಬೇಕು ಅಂತ ಏನು ಕಾನೂನನ್ನು ತಂದರು. ಅವತ್ತಿನ ಸಂದರ್ಭದಲ್ಲಿ ಬಾಬಾ ಸಾಹೇಬರ ವಿರುದ್ಧ ಒಬ್ಬ ದಲಿತನನ್ನು ಅವರ ವಿರುದ್ಧವಾಗಿ ನಿಂತು ಸೋಲಿಸಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಅವರು ವಿದ್ಯಾವಂತರಲ್ಲ, ಅವರು ಬುದ್ಧಿವಂತರಲ್ಲ. ಬಾಬಾ ಸಾಹೇಬರ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ, ಸೋಲಿಸಿದ್ರು. ಅದು ಇವತ್ತು ಬುದ್ಧಿವಂತರು, ವಿದ್ಯಾವಂತರು, ಎಲ್ಲ ಜ್ಞಾನ ಇರೋರು ಇದನ್ನು ಖಂಡಿಸದೆ ಅವ್ರ ಜೊತೆಯಲ್ಲಿ ನಿಂತಿದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮನ್ನು. ದಯವಿಟ್ಟು ನಾವೇನು ಕೇಳ್ತೀವಿ ಅಂತಂದರೆ, ಒಳ್ಳೆಯವನಿಗೆ ನೀವು ಹಿಂದೆ ನಿಂತು ಕೇಳಿ. ಆದರೆ ನಮ್ಮ ಜಾತಿಯನ್ನು ಕದ್ದು 5 ವರ್ಷ ನಮ್ಮ ಜನಾಂಗವನ್ನು ಹೀಯಾಳಿಸಿದ್ದಾನೆ, ನಮ್ಮ ಜನಾಂಗವನ್ನು ಬೈತಾನೆ, ನಮ್ಮ ಜನಾಂಗಕ್ಕೆ ಏನೆಂದ್ರೆ ಅದು ಮಾತಾಡ್ತಾನೆ. ಇವತ್ತು ಅವ್ರ ಪರವಾಗಿ ನಾವು ನಿಲ್ಲೋದು ಸರಿ ಇಲ್ಲ. ದಯವಿಟ್ಟು ಪತ್ತೂರು ಮಂಜುನಾಥ್ ಅವರು ತಾವೇನಾದರೂ ಸಂವಿಧಾನ ಗೌರವ ಕೊಡೋರಾದರೆ, ಅಂಬೇಡ್ಕರ್ ಅವ್ರನ್ನ ಗೌರವ ಕೊಡೋರಾದರೆ, ಸಮುದಾಯಕ್ಕೆ ಗೌರವ ಕೊಡೋರಾದರೆ ನೀವು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ಕಾನೂನಿಗೆ ಶರಣಾಗಿ ಇವತ್ತೇನು ಆದೇಶ ಮಾಡಿದೆ, ಈ ಆದೇಶಕ್ಕೆ ನೀವೇ ಹೋಗಿ ನಿಂತ್ಕೊಂಡಾಗ ಆವಾಗ ನಾವು ನಿಮ್ಮನ್ನು ಒಪ್ಕೋತೀವಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಯೋದ್ರಲ್ಲಿ ಬದ್ಧತೆ ಇದೆ ಅಂತೇಳಿ. ಇಲ್ಲ ಅಂತಂದರೆ ನೀವು ನಕಲಿ ಬಾಬಾ ಸಾಹೇಬರು ನೆನೆಸ್ಕೊಳ್ತಿದೆ ಅಂತ. ಅದಕ್ಕೊಂದು ಉದಾಹರಣೆ ಇದೆ. ಇದೇ ಕೋಲಾರ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 6ನೇ ತಾರೀಕು ಪುಣ್ಯತಿಥಿಯಲ್ಲಿ ಇದೇ ಶಾಸಕರು ನಿಂತಿಲ್ಲ. ಅಲ್ಲಿ ಆ ಶಾಸಕರು ಬಂದಿಲ್ಲ ಆ ಕಾರ್ಯಕ್ರಮಕ್ಕೆ. ಯಾವುದೇ ಒಬ್ಬ ವ್ಯಕ್ತಿ ಅದರ ವಿರುದ್ಧ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ನಾನು ಪ್ರಶ್ನೆ ಮಾಡ್ತೀನಿ. ಇವತ್ತು ನನ್ನ ನಾಯಕರನ್ನು ನಾನು ಪ್ರಶ್ನೆ ಮಾಡ್ತೀನಿ. ಅವ್ರಿಗೆ ಬದ್ಧತೆ ಇಲ್ವಾ?
ಅವರ ಪುಣ್ಯತಿಥಿಗೆ ಬಂದು ನಿಂತ್ಕೊಂಡು ಒಂದು ಮಾಲೆ ಹಾಕ್ಕೊಂಡು ಅವರನ್ನು ನೆನೆಯುವಷ್ಟು ಇವ್ರಿಗೆ ಯೋಗ್ಯತೆ ಇಲ್ವಾ? ಸಂವಿಧಾನಬದ್ಧವಾಗಿ ಈ ತಾಲೂಕು ಏನು ಇದು ಜನರಲ್ ಕ್ಯಾಟಗಿರಿಯಲ್ಲಿ ಗೆದ್ದಿಲ್ವಾ ಅವರು? ಆ ಜನರಲ್ ಕ್ಯಾಟಗಿರಿ ಕೊಟ್ಟವ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಒಬ್ಬರು ಪ್ರಶ್ನೆ ಮಾಡಿಲ್ಲ ಅದನ್ನ, ಅದು ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಅವರು. ಎಲ್ಲ ನೀವು ತಗೊಂಡ್ರೆ ಪತ್ತೂರು ಮಂಜುನಾಥ್ ಅವರು ಟೋಟಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಮತ್ತು ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿರೋದೇ ಹೆಚ್ಚು. ಹಂಗಾಗಿ ದಯವಿಟ್ಟು ತಾವು ತಮ್ಮ ಏನು ಬದ್ಧತೆ ನಿಲುವನ್ನು ತಗಲಿ. ನೀವು ರಾಜೀನಾಮೆ ಕೊಡಿ, ನೀವು ಕಾನೂನು ಶರಣಾಗಿ. ಇಲ್ಲಂತಂದರೆ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಹಂತವಾಗಿ ನಿಮ್ಮ ವಿರುದ್ಧ ಹೋರಾಟಗಳನ್ನು ಮಾಡ್ತೀವಿ. ಸರ್ಕಾರವೂ ಅಷ್ಟೇ. ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಲಿತ ಪರವಾಗಿ ಇರ್ತಕ್ಕಂಥ ಸರ್ಕಾರ ಅಂತ ನೀವು ಹೇಳ್ತೀರಿ, ದಲಿತ DC ಬೈತೀರಿ, ಇಲ್ಲಿ ಯಾರೋ ಒಬ್ಬ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವನಿಗೆ ಬೆಂಬಲ ಕೊಡ್ತೀರಿ. ದಯವಿಟ್ಟು ಸಿದ್ದರಾಮಯ್ಯನವರೇ, ನೀವು ನಿಜವಾಗ್ಲೂ ದಲಿತರ ಒಂದು ಮನಸ್ಸಿನಲ್ಲಿ ಇದ್ದರೆ, ನೀವು ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ಈ ಕೂಡಲೇ ಪತ್ತೂರು ಮಂಜುನಾಥನ್ನು ಅರೆಸ್ಟ್ ಮಾಡಿಸಿ. ಇಲ್ಲಾಂತಂದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.